ಸಬ್ಸಿಡಿ ಒಳಗೆ ಯಾವ ರೀತಿ ಡ್ರಿಪ್ ತೊಗೊಳ್ರಿ ಮತ್ತು ಇದನ್ನು ಯಾವ ಥರ ಫಿಟ್ಟಿಂಗ್ ಮಾಡೋದು ಈ ವಿಡಿಯೋದಾಗ ನೋಡೋಣ್ರಿ. ಯಾರಾದರೂ ನಿಮ್ಮ ಬೆಳೆಗೆ ಡ್ರಿಪ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅಂದ್ರೆ non-ISI ಅಂತ ಸಿಗ್ತಾವೆ, ಅದನ್ನು ಡೈರೆಕ್ಟ್ ಫ್ಯಾಕ್ಟ್ರಿ ಬಂದು ಒಯ್ಬೋದು. ಮತ್ತು ಇಲ್ಲಿ ನೋಡಿರಿ ಫಿಟ್ಟಿಂಗ್ ಯಾವ ಥರ ಮಾಡೋದಪ್ಪ ಅಂತಂದ್ರೆ ನಂದು ಚೆಂಬರ 3 ಇಂಚ್ ಐತಿ. ನಾ 3 ರೆಡಿಸರ್ ಟೀ ತೊಗೊಂಡು ಕಟ್ ಮಾಡ್ಕೊಂಡು ಈ ಟೀ ತೊಗೊಂಡು ಈ ಕಡೆ 2 ಇಂಚ್ ಮುಂದೆ ಪೈಪ್ ಹಾಕೊಂಡ್ರಿ ಒಂದು ಕಂಟ್ರೋಲ್ ವಾಲ್ ಜೋಡಿಸ್ಕೊಂಡೇನೆ ಇಲ್ಲಿ. ಇದು ಸ್ಟಾರ್ಟಿಂಗ್ ಚೆಂಬರ್ದಾಯ್ತು. ಆಮೇಲೆ ನೋಡ್ರಿ ಇದು 2 ಇಂಚಿದ PVC ಪೈಪ್ ಹಾಕೊಂಡ ಮುಂದೆ ತೊಗೊಂಬಂದ ಫಸ್ಟ್ ಏನು ಮಾಡ್ಕೋಬೇಕ್ರಿ, ಡ್ರಿಪ್ ಲೈನ್ನ ಎಳ್ಕೊಬೇಕು. ಡ್ರಿಪ್ ಲೈನ್ ಎಷ್ಟು ಉದ್ದ ಎಳಿಬೋದಪ್ಪ ಅಂತಂದ್ರೆ 2 ರಿಂದ 2.25 ಫೂಟ ಉದ್ದ ಹಾಕೋಬೋದು ರೀ. ಇದಕ್ಕಿಂತ ಜಾಸ್ತಿ ಉದ್ದ ಹಾಕೋತೀನಿ ಅಂದ್ರೆ ವಾಟರ್ ಕ್ಯಾರಿಂಗ್ ಕೆಪಾಸಿಟಿ ಅಷ್ಟು ಇರಂಗಿಲ್ಲ. ಆಮೇಲೆ ನೋಡ್ರಿ ನೀವು ಡೈರೆಕ್ಟ್ ಟೇಕಪ್ನ ಹಾಕೋಬೋದು, ಇಲ್ಲ ಈ ಥರ ಚಾವಿ ಹಾಕೋಬೋದು ರೀ. ಈ ಥರ ಚಾವಿ ಹಾಕೊಳ್ಳೋದ್ರಿಂದ ಏನು ಅನುಕೂಲ ಅನ್ನೋದು ನಿಮಗೆ ಮುಂದೆ ಹೇಳ್ತೀನಿ ರೀ, ಇದೇ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ. ಏಕನ 2 ಹಾಕೊಂಡೀನಿ. ಇದಂತೂ 2 ಇಂಚ್ PVC ಪೈಪ್ ಹಾಕೋಬೋದು, ಇಲ್ಲ 2.5 ಹಾಕೋಬೋದು ರೀ. ನೀವು ನೀರು ಜಾಸ್ತಿ ಐತಪ್ಪ ಅಂತಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಒಂದು ಕಟ್ವಾಲ್ ಕುಂದಿರ್ಸ್ಕೊಂಡ್ರಿ ಅರ್ಧಕ್ಕೆ ನಾನು. ಯಾಕಪ್ಪ ಅಂದ್ರೆ 2 ಲೈನ್ ಹಾಕೋದಿಲ್ಲ, ನೀರು ಒಮ್ಮೆ ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಮಟ್ಟ ಲಾಸ್ಟ್ ಚಾವಿ ಹಾಕೋದನ್ರಿ. ಆಮೇಲೆ ಮುಂದೆ ಟೇಕಪ್ ಹಾಕೋದನ್. ಇದು ಇಷ್ಟು ಚಾವಿ ಮೇಲೆ ಕಂಟ್ರೋಲ್ ಮಾಡ್ಬೋದು ರೀ. ಈ ಕಡೆ ಅರ್ಧ ಏನೈತಲ್ಲ ಟೇಕಪ್ ಹಾಕೊಂಡೇನೆ. ಇಲ್ಲಿಗೆ ಲಾಸ್ಟ್ ಇದು ಅರ್ಧ ಮುಗಿತ. ಮತ್ತು ನಮಗೆ ಪೈಪ್ ಬಿಚ್ಚಿಡೋಕ್ಕೂ ಅನುಕೂಲ ಆಕತಿ. ಇತ್ತಾಗ ಅರ್ಧ ಏನೈತಲ್ಲ ಇನ್ನೊಂದು ಸ್ಟೆಪ್ಪಿಗೆ ಹಾಕೋಬೋದು. ಇದನ್ನು ನೋಡ್ರಿ ನಾವು ಟೇಕಪ್ ಅಂತೇವೆ. ಈ ಕಡೆ ಅರ್ಧ ಇದನ್ನ ಕುಂದಿರ್ಸ್ಕೊಂಡ್ರಿ, ಈ ಕಡೆ ಅರ್ಧ ಚಾವಿ ಕುಂದಿರ್ಸ್ಕೊಂಡೇನೆ. ಇದೊಂದು ಅರ್ಧ ನೀರು ಆಯ್ತಪ್ಪ ಅಂತಂದ್ರೆ ಇತ್ತಾಗ ಕಟ್ ಮಾಡ್ಕೊಂಡು ಈ ಕಡೆ ಮುಂದೆ ನಾನು ಹಾಸ್ಕೋಬೋದು. ಈ ಥರ ಎಲ್ಲ ನಿಮ್ಮದು ಫಿಟ್ಟಿಂಗ್ ಆದಮೇಲೆ ಜೋಡಿಸೋದಾದ್ಮೇಲೆ ಲಾಸ್ಟ್ ಎಂಡ್ ಕ್ಯಾಪ್ ಏನೈತಲ್ಲ ಎಂಡ್ ಕ್ಯಾಪ್ ಹಾಕೋಬೇಕು. ಮೊದಲ ಎಂಡ್ ಕ್ಯಾಪ್ ಹಾಕೋದ್ರಂತ ಸ್ವಲ್ಪ ಪ್ರಾಬ್ಲಮ್ ಆಕವೆ. ಯಾಕಪ್ಪ ಅಂತಂದ್ರೆ ಅದ್ರೊಳಗೆ ಏನಾದರೂ ಡಸ್ಟ್ ಹೊಲಸು ಏನಾದರೂ ಇತ್ತಂದ್ರೆ ಅಲ್ಲೇ ಪ್ಯಾಕ್ ಆಕವೆ ಮತ್ತು ಡ್ರಿಪ್ಪರ್ಗಳು ಬಂದ್ ಆಕವ್ರಿ. ಅದಕ್ಕಾಗಿ ಒಂದು ಅರ್ಧ ತಾಸು ನೀರು ಹೊರಗೆ ಹೋಗೋದ್ರಿಂದ ಎಲ್ಲ ಪೈಪ್ಗಳು ಕ್ಲೀನ್ ಆಗ್ತಾವ್ರಿ. ಮತ್ತು ಇನ್ನೊಂದು ಏನು ಅನುಕೂಲಪ್ಪ ಅಂದ್ರೆ ಲಾಸ್ಟಿಗೆ ಎಂಡ್ ಕ್ಯಾಪ್ ಹಾಕೋದ್ರಂತ ಯಾವ ಪೈಪ್ ನಡ್ಬಾರ್ಕ್ ಮಡಚಿದ್ದು ಇಲ್ಲ ಕಟ್ಟಾಗಿದ್ದಪ್ಪ ಅಂತಂದ್ರೆ ಲಾಸ್ಟಿಗೆ ಇಲ್ಲಿ ನೀರು ಬರ್ತಿರೋದಿಲ್ಲ. ಅವಾಗ ನಮಗೆ ಗೊತ್ತಾಗತ್ತೆ ರೀ ಯಾವ ಹೋಲ್ನಾಗ ಏನಂದ್ರೆ ಯಾವ ಪೈಪ್ ಕಟ್ಟಾಗೈತಿ ಏನಾಗೈತಿ. ಇಲ್ಲಿ ನೋಡ್ಬೋದಲ್ಲ ಈ ಥರ ಪೈಪ್ ಕಟ್ಟಾಗಿರ್ತಾವೆ. ಅವಕ್ಕೆ ಏನೈತಲ್ಲ ನಾವು ಜಾಯ್ನರ್ ಹಾಕೋಬೋದು ರೀ. ನೋಡಿರಿ ನಾ ಪ್ರತಿಯೊಂದು ಲೈನ್ಗೂ 2 ಎಳೆ ಡ್ರಿಪ್ನ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇದು ಸಬ್ಸಿಡಿ ಒಳಗೆ 5 ಎಕರೆದು ಒಮ್ಮೆ ತೊಗೊಂಡಿದ್ದೆ. ಈಗ 2 ಎಳೆ ಹೇಳ್ತೇನೆ ರೀ ಪ್ರತಿಯೊಂದು ಲೈನಿಗೂ. ಇದು ಎಣ್ಣೆ ನೆಲ ಆಗಿದ್ರೆ ಓಕೆ, ಒಂದು ಲೈನ್ ಮೇಲೆ ಕಂಟ್ರೋಲ್ ಮಾಡ್ಬೋದು. ಈ ಥರ ಇದು ಪೂರ್ತಿ ನೆಲ ಏನೈತಲ್ಲ ಒಂದು ಅರ್ಧ ಎಕರೆ ಗರ್ಸ್ ಐತ್ರಿ ಇದು ಪೂರ್ತಿ. ಅದಕ್ಕಾಗಿ ಈ 1 ಎಕರೆ ಏನೈತಲ್ಲ ಪ್ರತಿಯೊಂದು ಲೈನ್ಗೂ 2 ಎಳೆ ಡ್ರಿಪ್ ಹೇಳ್ತೇನೆ ನಾನು. ಇವೇನು ನೋಡ್ತಿರಲ್ಲ ISI 300 ಮೀಟರ್ ಬಂಡಲ್ ರೀ. ಒಂದು ಬಂಡಲ್ದಾಗ 300 ಮೀಟರ್ ಇರ್ತಾವೆ. ಇವು ನಾನು ಪ್ರತಿ ಲೈನ್ಗೂ 2 ಹೇಳ್ತೇನೆ ರೀ. ನಾನು ಒಂದು ಲೈನ್ಗೆ 2 ಹಾಕ್ಬೇಕು ಅನ್ನೋದು ಅವಶ್ಯಕತೆ ಏನಿಲ್ಲ. ಒಂದು ಡ್ರಿಪ್ಪರ್ ಏನಿರತ್ತಲ್ಲ ಪ್ರತಿ ಗಂಟೆಗೂ 4 ಲೀಟರ್ ನೀರನ್ನ ಹೊರಸೂಸ್ತಾರೆ. ಅದಕ್ಕಾಗಿ 1 ಎಳೆ ಸಾಕಾಕತ್ತೆ ಎಲ್ಲರಿಗೂ. ಹೊಸ ಬಂಡಲ್ ಯಾಕೆ ಯೂಸ್ ಮಾಡತ್ತೀನಪ್ಪ ಅಂತಂದ್ರೆ ಈಗ ಹಳೆ ಡ್ರಿಪ್ ಏನದಾವಲ್ಲ ಸ್ವಲ್ಪ ಕಟ್ ಆಗಿದಾವು ಮತ್ತು ಬೇರೆ ಬೇರೆ ಲೈನ್ದಾಗ ಹೋಗಿ ಕುಂತಿದ್ದಾವೆ. ಅದಕ್ಕಾಗಿ ಈ ಹೊಸ ಬಂಡಲ್ನ ಯೂಸ್ ಮಾಡತ್ತೀನಿ. ಫ್ಲಡ್ ಇರಿಗೇಷನ್ಗಿಂತ ಡ್ರಿಪ್ ಇರಿಗೇಷನ್ ಅಂದ್ರೆ ಹರಿ ನೀರಾವರಿಗಿಂತ ಹನಿ ನೀರಾವರಿ ಯಾಕೆ ಉತ್ತಮ ಅಂತೇಳಿ ನೋಡುವಂತಾದ್ರೆ ಸಾಕಷ್ಟು ಕಾರಣಗಳದಾವ್ರಿ. ಅದ್ರಾಗ 1ನೇ ಕಾರಣ ನೀರಿನ ಉಳಿತಾಯ ಅಂತ ಹೇಳ್ಬೋದು. ಯಾವ ಥರ ರೀ, ನೀರು ನೇರವಾಗಿ ಗಿಡದ ಬೇರಿಗೆ ತಲುಪೋದ್ರಿಂದ ಶೇಕಡ 40 ರಿಂದ 70% ನೀರು ಉಳಿತಾಯ ಆಗುತ್ತೆ. ಮತ್ತು ನೆಕ್ಸ್ಟ್ ಹೆಚ್ಚಿನ ಇಳುವರಿ. ಅದು ಯಾವ ಥರ ಅಂದ್ರೆ ಗಿಡಗಳಿಗೆ ನಿರಂತರವಾಗಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ತೇವಾಂಶ ಸಿಗೋದ್ರಿಂದ ಬೆಳೆ ಚೆನ್ನಾಗಿ ಬರ್ತೈತ್ರಿ. ಮತ್ತು ಗೊಬ್ಬರದ ಸದುಪಯೋಗ ಅಂತ ಹೇಳ್ಬೋದು. ಯಾಕಪ್ಪ ಅಂತಾರೆ ನೀರಿನ ಜೊತೆಯಲ್ಲಿ ದ್ರವ ರೂಪದ ಗೊಬ್ಬರ ಅಂದ್ರೆ ಫರ್ಟಿಗೇಷನ್ ಮಾಡ್ಬೋದ್ರಿ. ಇದರಿಂದ ಗೊಬ್ಬರ ವ್ಯರ್ಥ ಆಗೋದನ್ನ ತಪ್ಪಿಸ್ಬೋದು. ಮತ್ತು ISI ಇನ್ಲೈನ್ ಒಳಗೆ ಅಂದ್ರೆ ಹನಿ ನೀರಾವರಿ ಒಳಗ್ರೆ 500 ಮೀಟರ್ ಬಂಡಲ್ ಬರ್ತಾವೆ. ಇವು ನೋಡ್ತಿರಲ್ಲ 500 ಮೀಟರ್ ಬಂಡಲ್ಗಳು. ಇವು ಎಕರೆಕ್ಕೆ 6 ಬಂಡಲ್ ಬೇಕಾಕಾವು. ಮತ್ತು ಇವನ್ ಬಿಟ್ಟರೆ 400 ಮೀಟರ್ ಬಂಡಲ್ಗಳು ಬರ್ತಾವೆ ISI ಒಳಗೆ. ಇವೊಂದು 7 ಬಂಡಲ್ ಬೇಕಾಕಾವು. ಅದನ್ನ ಬಿಟ್ಟರೆ 300 ಮೀಟರ್ ಬಂಡಲ್ ಬರ್ತಾವೆ. 300 ಮೀಟರ್ದು ನಿಮ್ಗೆ 12 ಬಂಡಲ್ ಮಟ್ಟ ಬೇಕು ರೀ ಎಕರೆಕ್ಕೆ. ಮತ್ತು ಇನ್ನು non-ISI ಬಗ್ಗೆ ಹೇಳ್ಬೇಕಂದ್ರೆ 1000 ಮೀಟರ್ದು ಬರ್ತಾವೆ ರೀ. non-ISI ಎಲ್ಲ 1000 ಮೀಟರ್ದು ಬರ್ತಾವೆ. ಬೇಕಂದ್ರೆ 500 ಮೀಟರ್ದು ಸಿಗ್ತಾವೆ. ಇವು ಎಕರೆಕ್ಕೆ 1000 ಮೀಟರ್ದು 3.5 ಬಂಡಲ್ ಬೇಕು ರೀ ನಿಮಗೆ. ಮತ್ತು ಇಲ್ಲಿ ನೋಡ್ರಿ ISI ಯಾವ ಥರ ಮಟೀರಿಯಲ್ ಬರ್ತಾವೆ ಅಂದ್ರೆ ಇವೆಲ್ಲ ISI ಇದು ಪ್ಲೇನ್ ಬರ್ತಾವೆ ರೀ. ಇದು ISI ಇದು ಚಾವಿ, ಇದಕ್ಕೆ ಎಂಡ್ ಕ್ಯಾಪ್ ಮತ್ತು ಇದಕ್ಕೆ ಟೇಕಪ್ ಅಂತಾರೆ ಮತ್ತು ಜಾಯ್ನರ್ ಇದ್ರಿ. ಮತ್ತು ಇದೇ ಥರ non-ISI ಯಾವ ಥರ ಯೂಸ್ ಮಾಡ್ಬೇಕಂದ್ರೆ ಇದು ನೋಡ್ರಿ ಟೇಕಪ್ ಅಂತ ಕರಿತಾರೆ. ಸ್ಟಾರ್ಟಿಂಗ್ PVC ಪೈಪಿಗೆ ಹಾಕೋಬೋದು. ಇದು ಪೈಪ್ ಕಟ್ಟಾದಲ್ಲಿ ಇದಕ್ಕೆ ಜಾಯ್ನರ್ ಅಂತಾರೆ. ಮತ್ತು ಇದೇನೈತಲ್ಲ ರೀ ಇದು ಎಂಡ್ ಕ್ಯಾಪ್, ಇದು ಬಂದ್ ಮಾಡಕ್ಕೆ ಯೂಸ್ ಮಾಡ್ಕೋಬೋದು ರೀ ಇವನ್ನ. ಇನ್ನು ಇವಕ್ಕೇನೈತಲ್ಲ ಎಂಡ್ ಕ್ಯಾಪ್ ಹಾಕ್ಬೇಕು. ಆಮೇಲೆ ಏನೈತಲ್ಲ ಒಂದು ಅರ್ಧ ತಾಸು ಬಿಟ್ಟು ಎಂಡ್ ಕ್ಯಾಪ್ ಹಾಕಿ. ಯಾಕಂದ್ರೆ ನೀವು ಹಳೆ ಡ್ರಿಪ್ ಆಗಿರೋಂಥ ಇದ್ರೊಳಗೆ ಕಸ ಕಡ್ಡಿ ಸೇರ್ಕೊಂಡಿರ್ತಾವೆ. ಒಂದು ಅರ್ಧ ತಾಸು ನೀರು ಹೊರಗೆ ಹೋಯ್ತಪ್ಪ ಅಂತಂದ್ರೆ ಎಲ್ಲ ಕ್ಲೀನ್ ಆಗ್ತಾವೆ ರೀ. ಎಂಡ್ ಕ್ಯಾಪನ್ನ ಹಿಕ್ಕಟ್ಟು ಹಾಕೋದ್ರಿಂದ ಇನ್ನೊಂದು ಅನುಕೂಲ ಏನೈತಪ್ಪ ಅಂತಂದ್ರೆ ಈ ಥರ ನೋಡ್ರಿ ಒಂದೊಂದು ಲೈನ್ದಾಗ ನೀರು ಬರ್ತಿದ್ದಿಲ್ಲ. ಮತ್ತು ಇದನ್ನು ಗೊತ್ತಾಗ್ಬಿಡ್ತಾವೆ ಎಂಡ್ ಕ್ಯಾಪ್ ಹಾಕ್ಲಿಲ್ಲ ಅಂದ್ರೆ. ಈ ಥರ ಜಗ್ಗೋದ್ರಿಂದ ಏನೈತಲ್ಲ ನಡ್ಬರ್ಕ್ ಒಂದೊಂದು ತೊಂದಲ್ಲಿ ಮಡಿಕೆ ಬಿದ್ದಿರ್ತಾವೆ, ಅವು ಸ್ಟೇಟ್ ಆಗಿಬಿಡ್ತಾವೆ. ಅವಾಗ ಇಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗತ್ತೆ. ಆಮೇಲೆ ಎಂಡ್ ಕ್ಯಾಪ್ ಹಾಕೋಬೋದು ರೀ. ಇನ್ನು ಡ್ರಿಪ್ ಯಾವ ರೀತಿ ತೊಗೊಳೋದಂದ್ರೆ ರೀ ISI non-ISI ಯಾವ ಥರ ಸಿಗ್ತಾವೆ. non-ISI ಬೇಕಂದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿ ಯಾವುದೇ ರೀತಿ ಫ್ಯಾಕ್ಟ್ರಿ ಡ್ರಿಪ್ ಫ್ಯಾಕ್ಟ್ರಿ ಇರ್ತಾವಲ್ಲ ಅಲ್ಲಿ ವಿಸಿಟ್ ಮಾಡಿ ತೊಗೋಬೋದು. ಇನ್ನು ISI ಬೇಕಂದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿ ಒಳಗೂ ತೊಗೋಬೋದು, ಇಲ್ಲ ಸಬ್ಸಿಡಿ ಥ್ರೂ ತೊಗೋಬೋದು. ಸಬ್ಸಿಡಿ ಥ್ರೂ ತೊಗೊಂಡ್ರೆ ಏನಿಲ್ಲ ಎಕರೆಗೆ ಒಂದು 10 ರಿಂದ 15 ಸಾವಿರ ರೂಪಾಯಿ ಮಟ್ಟ ಆಗತ್ತೆ ರೀ. ISIನ ಫ್ಯಾಕ್ಟ್ರಿಗೆ ಹೋಗಿ ತೊಗೋಬೋದು, ಆದರೆ ಕಾಸ್ಟ್ ಜಾಸ್ತಿ ಆಗತ್ತೆ ರೀ. ಎಕರೆಗೆ 30 ರಿಂದ 35 ಸಾವಿರ ಮಟ್ಟ ಆಗತ್ತೆ. ಯಾಕಪ್ಪ ಅಂದ್ರೆ ಪೈಪ್ ಹೆವಿ ಇರ್ತೈತೆ ರೀ.
ಮತ್ತು ಇದನ್ನು ISIನ ಸಬ್ಸಿಡಿ ಥ್ರೂ ಅಂದ್ರೆ 3 ಥರ ಸಿಗ್ತೈತೆ ರೀ. ಒಂದು ಅಂದ್ರೆ ಹಾರ್ಟಿಕಲ್ಚರ್ ತೊಗೋಬೋದು ರೀ, ತೋಟಗಾರಿಕೆ ಬೆಳೆಗೆ. ಇನ್ನೊಂದು ಅಗ್ರಿಕಲ್ಚರ್ ಅಂದ್ರೆ ಈ ಕಬ್ಬಿಗೆ ತೊಗೋಬೋದು. ಅದು ಬಿಟ್ಟರೆ ಸೆರಿಕಲ್ಚರ್ ಅಂದ್ರೆ ರೇಷ್ಮೆ ಬೆಳೆ ಇತ್ತಂದ್ರೆ ಅದಕ್ಕೆ ತೊಗೊಂಡು ನೀವು ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು ರೀ. ನೆಕ್ಸ್ಟ್ ಮತ್ತಿನ್ನು ನೀವು ಸಬ್ಸಿಡಿ ಯಾವ ರೀತಿ ತೊಗೋಬೋದು ಅಂದ್ರೆ ನಿಮ್ದು ಯಾವುದೇ ತಾಲೂಕಾಗಿದ್ರು ನಿಮ್ಮ ಹೋಬಳಿ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಸಿಟ್ ಮಾಡಿರಿ. ನಮ್ಗೆ ಸಬ್ಸಿಡಿ ಡ್ರಿಪ್ ಬೇಕಪ್ಪ ಅಂತಂದ್ರೆ ಅವರು ಒಂದು ನಿಮ್ಗೆ ಡ್ರಿಲ್ಲರ್ಗಳು ಅಡ್ರೆಸ್ ಕೊಡ್ತಾರೆ. ಇಲ್ಲಪ್ಪ ಅಂತಂದ್ರೆ ಯಾವ ಪ್ರೂಫ್ ಏನು ಕೊಡ್ಬೇಕಲ್ಲ ಅದನ್ನೆಲ್ಲನೂ ಹೇಳ್ತಾರೆ. ನೀವು ಆನ್ಲೈನ್ ಅರ್ಜಿ ಹಾಕಿ ಡ್ರಿಪ್ ತೊಗೋಬೋದು ರೀ. ಮತ್ತು ನಿಮ್ಗೆ ಇನ್ನೂ ಏನರ ISI ಇದ್ದದ್ದು ಯಾವ ಥರ ತೊಗೋಬೇಕು ಸಬ್ಸಿಡಿ ಅಂತೇಳಿ ನಿಮ್ಗೆ ಇನ್ನೂ ಡೌಟ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಹಾಕಿರಿ. ನಾನು ನೆಕ್ಸ್ಟ್ ವೀಡಿಯೋದಾಗ ತಿಳಿಸ್ತೀನಿ ನಿಮಗೆ. ನಮಸ್ಕಾರ ಎಲ್ಲರಿಗೂ.